ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಜೊತೆ ಇವತ್ತಿದ್ದಾರೆ ಸುನಿಲ್ ಕುಮಾರ್ ಸರ್, ಗಜರಾಮ ಚಿತ್ರದ ನಿರ್ದೇಶಕರು. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಮೇಡಮ್. ನಿಮಗೂ ಕೂಡ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಸೂಪರ್. ಓಕೆ, ಈಗ ಇನ್ನು ಫೆಬ್ರವರಿ 7th ಸಿನಿಮಾ ರಿಲೀಸ್ ಆಗ್ತಾ ಇದೆ ಗಜರಾಮ. ಸದ್ಯಕ್ಕೆ ನಿಮ್ ಫೀಲಿಂಗ್ ಹೇಗಿದೆ ಸರ್ ಮನ್ಸಲ್ಲಿ? ತುಂಬಾ ಖುಷಿ ಆಗ್ತಿದೆ, ಒಂದ್ ಕಡೆ ಆತಂಕ ಕೂಡ ಇದೆ. ಯಾಕಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೇಕ್ಷಕರು ಹೇಗ್ ತಗೋತಾರೆ ಅನ್ನೋ ಒಂದು ಆತಂಕ ಜಾಸ್ತಿ ಇದೆ. ಸರ್ ಟ್ರೈಲರ್ ನೋಡಿ ಎಲ್ರು ತುಂಬಾ ಖುಷಿ ಪಟ್ಟಿದ್ದಾರೆ, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಿಮಗೆ ಹೇಗ ಅನ್ಸ್ತು? ಟ್ರೈಲರ್ ಕಟ್ ಮಾಡಿ ಎಲ್ಲ ಆದ್ಮೇಲೆ ಫೈನಲ್ ಆಗಿ ನೋಡಿದಾಗ ಹೇಗ ಅನ್ಸ್ತು? ನಂಗೆ ಗೊತ್ತಿತ್ತು ಮೇಡಮ್ ಇದು ಹಿಂಗ್ ಬರುತ್ತೆ ಅಂದ್ರೆ, ಯಾಕಂದ್ರೆ ಮಾಡಿದವ್ರು ನಾವೇ ಚೆನ್ನಾಗ್ ಬರುತ್ತೆ ಅಂತ ಗೊತ್ತಿತ್ತು. ನಾವ್ ಏನ್ ಅನ್ಕೊಂಡ್ವಿ ಅದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗ್ ಬರುತ್ತೆ. ಯಾಕಂದ್ರೆ ಎಲ್ಲಾ ಕಲಾ ಆರ್ಟಿಸ್ಟ್ಗಳ್ದು ಮತ್ತೆ ನಮ್ಮ DOP ಸರ್ ಸಪೋರ್ಟು, ಪ್ರೊಡಕ್ಷನ್ ಸಪೋರ್ಟು, ಹಾಗೆ ಎಲ್ಲಾ ಸಪೋರ್ಟ್ ಇಂದ ಅಷ್ಟು ರಿಚ್ ಆಗಿ ಬಂತು. ಓಕೆ, ಸೂಪರ್ ಸರ್. ಅಂಡ್ ಇದು ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಲಿ, ಟ್ರೈಲರ್ ಬಂದಿರೋದಷ್ಟೇ ನಾವು ನೋಡಿದೀವಿ ಈಗ ಸದ್ಯಕ್ಕೆ. ಆ ಡೈಲಾಗ್ಸ್ ಗಳಾಗಿರ್ಲಿ, ಮತ್ತೆ ಇದು ಸಾಂಗು ಸಾರಾಯಿ ಶಾಂತಮ್ಮ ಸಿಕ್ಕಾಪಟ್ಟೆ ವೈರಲ್ ಆಗಿ ಹೋಗ್ತಾ ಇದೆ. ಅಂಡ್ ರಾಗಿಣಿ ಅವ್ರನ್ನ ಇಷ್ಟು ದಿನ ನಾ ಅದೇ ಹೇಳ್ತಿದ್ದೆ, ತುಪ್ಪದ ಬೆಡಗಿ ಅಂತ ಕರಿತಾ ಇದ್ರು ಇಷ್ಟು ದಿನ, ಇನ್ಮೇಲೆ ಸಾರಾಯಿ ಶಾಂತಮ್ಮ ರಾಗಿಣಿ ಅಂತ ಕರೀತಾರೆ ಅಂತ ಯಾವ್ದೇ ಡೌಟ್ ಇಲ್ಲ ಅಂತ. ಸೊ ಆ ಸಾಂಗ್ ನೀವೇ ಇವಾಗ ಅಂದ್ರೆ ಧನು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು, ಆಬ್ವಿಯಸ್ಲಿ ನೀವು ಅಲ್ಲೇ ನೋಡಿರ್ತೀರಾ. ಬಟ್ ಫುಲ್ ಎಡಿಟಿಂಗ್ ಆಗಿ ಔಟ್ಪುಟ್ ನೋಡಿದ್ಮೇಲೆ ಏನ್ ಅನ್ಸ್ತು ಅಂತ? ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಸಾಂಗ್ ಬಂದಾಗ್ಲೇ ಅದು ಒಂದು ಫಸ್ಟ್ ಸ್ಕ್ರಾಚ್ ಏನ್ ಮನೋಮೂರ್ತಿ ಸರ್ ಕೊಟ್ರು, ಆಗ ಕೇಳಿದಾಗ ಚೆನ್ನಾಗಿತ್ತು. ಆಮೇಲೆ ಮತ್ತೆ ನಮ್ಗೆ ಬೇಡ ಅನ್ನಿಸ್ತು. ಮತ್ತೆ ಹೋಗಿ ಇದು ಇನ್ನೂ ಆಲ್ಟರ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಮತ್ತೆ ಅದು ಆಲ್ಟರ್ ಆಗಿ ಒಂದು 4ನೇ ವರ್ಷ ಫೈನಲ್ ಆಯ್ತು. ಅದಾದ್ಮೇಲೆ ಪ್ರೊಡಕ್ಷನ್ ಹೌಸ್ ನಾವೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿ ಹಿಂಗೆ ಮಾಡೋಣ ಹಂಗ್ ಮಾಡೋಣ ಎಲ್ಲ ಒಂದು ಪ್ಲಾನ್ ಮಾಡಿದ್ಮೇಲೆ ಅಲ್ಲಿ ನಮ್ಗೊಂದು ಗ್ರಾಫ್ ಸಿಕ್ಬಿಡ್ತು, ಇದು ಹಿಂಗ್ ಬರುತ್ತೆ ಅನ್ನೋದು. ಮಾಸ್ಟರ್ ಎಲ್ಲ ಕರ್ಸಿ ಈ ತರ ಎಲ್ಲ ಹೇಳಿದ್ಮೇಲೆ ಮಾಸ್ಟರ್ ಅದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಎಸ್ಪೆಷಲಿ ರಾಗಿಣಿ ಮೇಡಮ್ ಬಗ್ಗೆ ಸೂಪರ್ ಅವರು. ಸೊ ಹಾಗಾಗಿ ಸಾಂಗ್ ಅಷ್ಟು ಇಚ್ಛಾಗಿ ಬಂತು. ಓಕೆ ಸರ್, ಈ ಕಥೆಗೆ ನೀವು ರಾಜವರ್ಧನ್ ಅವ್ರನ್ನೇ ಹಾಕೊಂಡಿದ್ ಯಾಕೆ ಅಂತ, ಹೇಗ್ ಸೆಲೆಕ್ಟ್ ಮಾಡಿದ್ರಿ ಅವ್ರನ್ನ? ನಾನು ಫಸ್ಟ್ ಸ್ಕ್ರಿಪ್ಟ್ ಮಾಡ್ಕೊಂಡಾಗ ರಾಜ್ ಸರ್ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಓಕೆ. ಸೊ ಯಾರು ಇರ್ಲಿಲ್ಲ ಆರ್ಟಿಸ್ಟ್ಗಳು. ನಾನು ಸ್ಕ್ರಿಪ್ಟ್ ಆದಾಗ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿತ್ತು. ಟೋಟಲ್ ಅದು ಕತೆ ರಾಮ ಅನ್ನೋ ಒಂದು ಪಾತ್ರ ಆ ಒಂದು ಅಜಾನುಬಾಹುನ ಕೇಳುತ್ತೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದು ಪಕ್ಕ ಕಮರ್ಷಿಯಲ್ ಆಗಿರೋದ್ರಿಂದ ಆ ತರ ಒಂದು ಅಜಾನುಬಾಹು ಬೇಕಾಗ್ತಾರೆ. ಆ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದಾಗ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ ಆಗಿತ್ತು ರಾಜ್ ಸರ್ದು. ಅದು ನೋಡಿದಾಗ ಅನಿಸ್ತು ಸೂಪರ್, ಇದು ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ಅಂತ. ಅದಾದ್ಮೇಲೆ ಸುಮಾರು ಪ್ರೊಡ್ಯೂಸರ್ಗಳ ಜೊತೆ ನಾನು ಓಡಾಡಿದ್ದೆ. ಸೊ ಸಿನಿಮಾ ಮಾಡ್ಬೇಕಂತ ಅದು ಯಾವ್ದು ಆಗ್ ಬರ್ಲಿಲ್ಲ. ಆಮೇಲೆ ನರಸಿಂಹಣ್ಣ ಮುಖಾಂತರ ಆಯ್ತು. ಸೊ ಅದಾದ್ಮೇಲೆ ನರಸಿಂಹಣ್ಣಂಗೆ ರಾಜ್ ಸರ್ ಮುಂಚೆ ಪರಿಚಯ ಇತ್ತು. ಆಮೇಲೆ ನರಸಿಂಹಣ್ಣನೇ ಹೇಳಿದ್ರು, ನಾನು ಸ್ಕ್ರಿಪ್ಟ್ ಹೇಳಿದ್ಮೇಲೆ, ನೋಡು ರಾಜವರ್ಧನ್ ನೋಡಿದ್ಯಾ ಅಂತ. ಅವ್ರು ನೋಡಿದ್ದೆ ನಾನು. ಅವ್ರಾದ್ರೆ ಇನ್ನೂ ಸೂಪರ್ ಅಂತ. ಅದೇ ಒಂದು ಸಿನಿಮಾ ಆದಾಗ ಆಗ್ಬೇಕಂದ್ರೆ ಎಲ್ಲ ಕೂಡಿ ಬರುತ್ತಲ್ಲ, ಹಾಗೆ ಕೂಡಿ ಬಂತು ಕೂಡ. ರಾಜ್ ಸರ್ ನಾನು ಏನ್ ಅನ್ಕೊಂಡಿದ್ದೆ ಆ ಕ್ಯಾರೆಕ್ಟರ್ಗೆ ಕರೆಕ್ಟ್ ಆಗಿತ್ತು. ನಾನೀಗ ಅವ್ರಿಗೆ ಅದೇ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೆ. ಅವ್ರನ್ನ ನೋಡಿದ ತಕ್ಷಣ, ಫಸ್ಟ್ ಅವ್ರ ಕಟ್ಔಟ್ ನೋಡಿದ ತಕ್ಷಣ ನಮ್ಗೆ ಫಸ್ಟ್ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ನೆನಪಾಗ್ಬಿಡ್ತಾರೆ. ಆಮೇಲೆ ಅವ್ರ ಹೆಸರು ಕೇಳಿದ ತಕ್ಷಣ ರಾಜ್ಕುಮಾರ್ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ನೆನಪಾಗ್ಬಿಡ್ತಾರೆ. ಈ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ, ಮತ್ತೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ, ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಹೇಗ ಅನಿಸ್ತು ಅಂತ? ಈ ಸಿನಿಮಾ ಟೋಟಲ್ ಒಂದು 75 ಡೇಸ್ ಶೂಟ್ ಮಾಡಿದ್ವಿ ಮೇಡಮ್. ಮಂಡ್ಯ, ಮೈಸೂರು, ಆ ಸುತ್ತಮುತ್ತ ಒಂದು ಆ ಬೆಲ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ ನಂತರ ಶ್ರೀರಂಗಪಟ್ಟಣ, ಹೌದು ಅದೇ ಆ ಸುತ್ತಲೂ ಒಂದು 20-25 ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ ನಂತರ ಇನ್ನು ಮಿಕ್ಕಿದ್ದೆಲ್ಲ ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಸೊ ಟೋಟಲ್ 75 ಡೇಸ್ ವರೆಗೂ ಶೂಟ್ ಮಾಡಿದ್ವಿ ಮೇಡಮ್. ನಿಮ್ಗೆ ಸರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅಂದ್ರೆ ನಂಗೆ ಶೂಟಿಂಗ್ದು ಅದು, ಯಾಕಂದ್ರೆ ನಾನು ಬಹಳ ವರ್ಷಗಳಿಂದ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮಾಡ್ಕೊಂಡ್ ಬಂದಿದ್ದೆ. ತುಂಬಾ ಸ್ಕ್ರಿಪ್ಟ್ಸ್ ಮಾಡಿದ್ದೀರಾ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಆಗಿ, ರೈಟರ್ ಆಗಿ ಎಲ್ಲ ಮಾಡಿದ್ದೆ. ಹಾಗಾಗಿ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಗ್ರಿಪ್ ಇತ್ತು ನನಗೆ. ತಕ್ಕ ಮಟ್ಟಿಗೆ ಹಾಗಾಗಿ ಕೆಲಸ ಅಷ್ಟು ಸ್ವಲ್ಪ ಗೊತ್ತಿದ್ರಿಂದ ಅಷ್ಟೇನೆ ಆಗಿ ತುಂಬಾನೇ ಈಸಿ ಆಯ್ತು. ಎಸ್ಪೆಷಲಿ ಏನೊಂದು ಹೇಳ್ಬೇಕಂದ್ರೆ ಆರ್ಟಿಸ್ಟ್ಗಳು ಮತ್ತೆ DOP ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ಕೆಲಸ ಸರಾಗವಾಗಿ ಆಗ್ತಾ ಬಂತು. ಓಕೆ ಸರ್, ನಂಗೆ ನಿಮ್ಗೆ ಟೈಮ್ ಇದ್ರೆ ನಾನು ಇದೊಂದು ಕ್ವೆಶ್ಚನ್ ಕೇಳಲೇಬೇಕಂತ ಅನ್ಕೊಂಡಿದೀನಿ, ಕೇಳ್ಬೋದಾ? ಕೇಳಿ ಮೇಡಮ್. ಓಕೆ ಸರ್, ನಂಗೆ ಬೇಸಿಕಲಿ ನಿಮ್ಮ ಹಿನ್ನೆಲೆ ಬಗ್ಗೆ ಮತ್ತೆ ನಿಮ್ ಸಿನಿ ಜರ್ನಿ ಹೆಂಗ್ ಸ್ಟಾರ್ಟ್ ಆಗಿದ್ದು ಇದನ್ನ ತಿಳ್ಕೊಳ್ಳೇಬೇಕಂತ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಾನು ಇದಕ್ ಮುಂಚೆ ನಿಮ್ದು ಯಾವ್ದು ಇಂಟರ್ವ್ಯೂಸ್ ನಾನು ನೋಡಿಲ್ಲ ಪರ್ಸನಲ್ ಆಗಿ.
ಅಂಡ್ ನಿಮ್ ಜೊತೆನೂ ಮಾತಾಡ್ಬೇಕಾದ್ರೆ ಅಷ್ಟೊಂದು ಮಾತಾಡಿಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ನನ್ಗೋಸ್ಕರ ಅದು ನನಗೆ ಮುಂಚೆಯಿಂದನೂ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು ಮೇಡಮ್. ಓಕೆ ಆ ಆಸೆ ಅದು ಆಗ್ಬೇಕು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಆಮೇಲೆ ಅಸೋಸಿಯೇಟ್ ಆಗಬೇಕು, ಹಂತ ಹಂತವಾಗಿ ಆಮೇಲೆ ಗೊತ್ತಾಗ್ತಾ ಬಂತು. ಹೌದು. ಸೊ ಇದಾದ್ಮೇಲೆ ನಾನು ಬಿ ಸುರೇಶ್ ಅವ್ರ ಹತ್ರ ಫಸ್ಟ್ ಅಲ್ಲಿ ಹೋಗಿದ್ದೆ. ಓಕೆ ಅಲ್ಲಿ ಬಿ ಸುರೇಶ್ ಸರ್ ಬ್ಯಾನರ್ ಅಲ್ಲಿ ಗುಬ್ಬಚ್ಚಿಗಳು ಅಂತ ಸಿನಿಮಾ ಮಾಡಿದೆ. ಅಭಯ್ ಸಿಂಹ ಸರ್ ಡೈರೆಕ್ಟ್ರು. ಅದಾದ ನಂತರ ಆ ಒಡನಾಟದಿಂದ ಮತ್ತೆ ಯೋಗರಾಜ್ ಸರ್ ಅವರು ಇದ್ರಲ್ಲಿ ಸೇರ್ಕೊಂಡೆ, ಓಕೆ ಯೋಗರಾಜ್ ಭಟ್ ಸರ್ ಜೊತೆ. ಅಲ್ಲೂ ಸ್ಕ್ರಿಪ್ಟ್ ಇಲ್ಲ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಓಕೆ ಓಕೆ ಸೂಪರ್. ಅದಾದ್ಮೇಲೆ ಮತ್ತೆ ಅಗೇನ್ ಸೂರಿ ಸರ್ ಹತ್ರ ಅಲ್ಲಿ ಬಂದು ಸೇರ್ಕೊಂಡೆ. ಅಂದ್ರೆ ಎರಡು ಯೋಗರಾಜ್ ಸರ್ ಸೂರಿ ಸರ್ ಇಬ್ರು ಯಾರು ಸಿನಿಮಾ ನಡೀತಿದ್ರು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾ ಇದ್ದೆ. ಸೂಪರ್. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ಗಳು ಆಮೇಲೆ ಸಿನಿಮಾ ಮಾಡಕ್ ಶುರು ಮಾಡಿದ್ರು. ಅದರಲ್ಲಿ ರೈಟರ್ ಆಗಿ, ಬರವಣಿಗಾರನಾಗಿ, ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಯಾವ್ಯಾವ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದಾ ಒಂದ್ ಸ್ವಲ್ಪ? ಆಬ್ವಿಯಸ್ಲಿ ಮೇಡಮ್, ನಮ್ಮ ಸಂದೀಪ್ ಅಂತ ನನ್ನ ಫ್ರೆಂಡ್ ಇದ್ದಾನೆ. ಆ ಒಂದು ಡಿ ಕೆ ಬಸ್ ಅಂತ ಒಂದು ಮಾಡಿದ್ದೆ, ಇನ್ಸ್ಟೆಂಟ್ ಕರ್ಮ ಅಂತ ಮಾಡಿದ್ದೆ. ಅದಾದ್ಮೇಲೆ ಸೂರಿ ಅಂತ ನನ್ನ ಗೆಳೆಯ ಇದ್ದಾನೆ, ಆ ಒಂದು ಜಿಗರ್ ಅಂತ ಈಗ ರೀಸೆಂಟ್ ಆಗಿ ಹೋದ ವರ್ಷ ರಿಲೀಸ್ ಆಯ್ತು, ಅದು ಮಾಡಿದ್ದೆ. ಅದಾದ್ಮೇಲೆ ನಮ್ಮ ನರಸಿಂಹಣ್ಣ ಅವ್ರದೇ ಇದೇ ಬ್ಯಾನರ್ದೆ ಬಾಂಡ್ ರವಿಲೂ ಕೂಡ ವರ್ಕ್ ಮಾಡಿದ್ದೆ. ಅದಾದ ನಂತರ ಹೌದು ಪ್ರಮೋದ್ ಸರ್ದು. ಅದಾದ ನಂತರ ಇದು ನಂದು ಇಂಡಿಪೆಂಡೆಂಟ್ ಆಗಿ. ಓಕೆ ಸೂಪರ್ ಸರ್. ಮತ್ತೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಒಂದಲ್ಲ ಮೇಡಮ್, 4-5 ಸಿನಿಮಾ ಮಾಡಿದ್ದೀನಿ ಸರ್ ಜೊತೆ. ಯಾವ್ಯಾವ್ದು ಸರ್? ಜಾಕಿ ಮಾಡಿದ್ದೀನಿ, ಅಣ್ಣಬಂಡ್ ಮಾಡಿದ್ದೀನಿ, ಆಮೇಲೆ ಪರಮಾತ್ಮ ಮಾಡಿದ್ದೀನಿ, ದೊಡ್ಡ ಮನೆ ಹುಡುಗ ಮಾಡಿದ್ದೀನಿ. ಆ ಪರಮಾತ್ಮದಲ್ಲಿ ಡೈಲಾಗ್ ಬರ್ದಿದ್ ಪರಮಾತ್ಮ ನೀವೇನ? ಇಲ್ಲ ಮೇಡಮ್, ಅಂದ್ರೆ ಸಾರ್ ಬರ್ದಿದ್ರು. ಅದು ಆದ್ರೆ ಬರವಣಿಗೆಯಲ್ಲಿ ಇರ್ತಿದ್ವಲ್ಲ, ಹಾಗಾಗಿ ಅದ್ ಬಂದಿದ ಸಾರ್. ಇವತ್ತಿಗೂ ಆ ಸಿನಿಮಾ ನೋಡ್ಬಿಟ್ರೆ ಒಂದ್ ಕಣ್ಣಲ್ಲಿ ಹಂಗೆ ನೀರ್ ಹನಿತಾ ಇರೋದು ನಮ್ಗೆ ಗೊತ್ತಿರಲ್ಲ, ಹಂಗ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ತುಂಬಾ, ಯಾಕಂದ್ರೆ ಸಾರ್ದು ನಾನು ಜಾಸ್ತಿ ವರ್ಕ್ ಮಾಡಿದ್ದೆ, ತುಂಬಾ ಪರಿಚಯ ಇತ್ತು ಅಪ್ಪು ಸಾರ್ದು. ಎಲ್ಲಿ ಸಿಕ್ಕರು ಮಾತಾಡ್ಸೋರು. ಹೇಳಿದ್ದೆ ನಾನು ಸಿನಿಮಾ ಈ ತರ ಸಾರ್ಗೆ ಅಂತ ನಾವು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ. ಅವಾಗ್ಲೇ ನಾನು ದೊಡ್ಡ ಮನೆ ಹುಡುಗ ಟೈಮಲ್ಲೂ ಸಾರ್ಗೊಂದು ಲೈನ್ ಹೇಳಿದ್ದೆ, ಸಾರ್ ಮಾಡೋಣ ಕಣೋ, ಮಾಡು 1-2 ಸಿನಿಮಾ ಮಾಡೋಣ, ಖಂಡಿತವಾಗೂ ಮಾಡೋಣ ಅಂತಾನು ಹೇಳಿದ್ರು. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಷ್ಟೇ. ಅಂದ್ರೆ ಅವ್ರು ಇದ್ದಿದ್ರೆ ಆಬ್ವಿಯಸ್ಲಿ ಈಗ ಹೊಸಬ್ರಿಗೆ ಎಲ್ರಿಗೂ ಅವಕಾಶ ಕೊಟ್ಟೆ ಕೊಡೋರು. ಡೆಫಿನೆಟ್ಲಿ ನಿಮ್ ಜೊತೆ ಮೊದಲನೇ ಸಿನಿಮಾನೇ ಆಗ್ತಾ ಇತ್ತು ಅಂತ ಹೇಳ್ಬೋದು. ನಿಮ್ ಮೊದಲನೇ ಸಿನಿಮಾ ಅವ್ರ ಜೊತೆಗೆ ಆಗ್ತಿತ್ತೇನೋ, ವಿಧಿ. ಓಕೆ ಸರ್, ಅಂದ್ರೆ ಅವ್ರ ಜೊತೆ ನೀವ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಅದು ಒಂಥರ ಪುಣ್ಯನೇ. ಬಿಕಾಸ್ ಬೇರೆ ಎಷ್ಟೊಂದ್ ಜನಕ್ಕೆ ಆ ಆಪರ್ಚುನಿಟಿ ಸಿಗೋದೇ ಇಲ್ಲ. ಅಂಡ್ ಅವ್ರ ಸಿನಿಮಾಗ್ ವರ್ಕ್ ಮಾಡೋ ಅಂತ ಚಾನ್ಸ್ ಅಥವಾ ಅವ್ರ ಜೊತೆ ಇಷ್ಟು ಮಟ್ಟಿಗೆ ಬೆರೆಯೋ ಅಂತ ಚಾನ್ಸು ಎಲ್ಲ ಅದ್ ನನ್ ಭಾಗ್ಯ ಅಂತಾನೆ ಹೇಳ್ಬೋದು. ಓಕೆ ಸರ್, ನೀವು ಬೇಸಿಕಲಿ ಯಾವ ಊರು? ಅದಕ್ ಮುಂಚೆ ಸಿನಿಮಾಗ್ ಬರಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತ? ನಂದು ಬೆಂಗಳೂರೇ ಮೇಡಮ್. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಪ್ಪ ಅಮ್ಮ ಬಂದ್ಬಿಟ್ಟು ದಾವಣಗೆರೆ. ದಾವಣಗೆರೆ ಹತ್ರ ಹೆಬ್ಬಾಳು ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ. ಇಲ್ಲಿ ನಮ್ಮ ಬನಘಟ್ಟ ದೇವ್ರ ಚಿಕ್ಕಂಡಿ ಹತ್ರ. ಈ ಸಿನಿಮಾಗೂ ಬರಕ್ ಮುಂಚೆ ನಾನು ಒಬ್ಬ ಕಾರ್ ಡ್ರೈವರ್ ಆಗಿದ್ದೆ ಮೇಡಮ್. ಕ್ಯಾಬ್ ಡ್ರೈವರ್ ಆಗಿದ್ದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಅದೆಲ್ಲ ಬಿಟ್ಟೆ ಇಲ್ಲೇ ಪರಿಪೂರ್ಣವಾಗಿ ಇಲ್ಲೇ ತೊಡಗಿಸ್ಕೊಂಡೆ. ಅಂದ್ರೆ ಬೆಂಗಳೂರು ಬ್ಯುಸಿಯಾಗಿ ಸಿಟಿನೇ ಆಗಿರೋದ್ರಿಂದ ಕ್ಯಾಬ್ ಮತ್ತೆ ಎಲ್ಲ ತುಂಬಾನೇ ಚೆನ್ನಾಗಿ ಓಡ್ತಾ ಇತ್ತು ಅಂತ ಹೇಳ್ಬೋದು. ಈ ಒಂದು 4-5 ವರ್ಷದ ಹಿಂದೆಯಿಂದನೂ ತುಂಬಾನೇ, 7 ವರ್ಷದ ಹಿಂದೆಯಿಂದನೂ ಆಲ್ಮೋಸ್ಟ್ ನಾನ್ ನೋಡ್ದಂಗೆ ಒಂದ್ 7-8 ವರ್ಷದಿಂದ ಟ್ರಾನ್ಸ್ಪೋರ್ಟೇಶನ್ ಬಿಸ್ನೆಸ್ ಸಿಕ್ಕಾಪಟ್ಟೆ ಹೈ ಅಲ್ಲಿದೆ. ನೀವು ಅಂತ ಒಳ್ಳೆ ಹೈ ಲೆವೆಲ್ ಅಲ್ಲಿರೋ ಬಿಸ್ನೆಸ್ ಬಿಟ್ಟು, ಆಯ್ತಾ, ಇದ್ರಲ್ಲಿ ನಿಮಗ್ ಬರಕ್ ಮುಂಚೆ ಗೊತ್ತಿತ್ತೋ ಇಲ್ವೋ ಈ ಫೀಲ್ಡ್ ಅಲ್ಲಿ ಅಷ್ಟೊಂದು ದುಡ್ಡಿಲ್ಲ ಅಂತ, ಅಂದ್ರೂ ಇಷ್ಟು ಚಾಲೆಂಜ್ ತಗೊಂಡ್ ಬರಕ್ ಕಾರಣ ಏನು ಅಂತ? ಆಸೆ ಇರುತ್ತಲ್ಲ ಮೇಡಮ್, ಈ ಆಸೆ ಏನೋ ನಾನು ಮಾಡ್ಲೇಬೇಕು ಅನ್ನೋದೊಂದು ತುಡಿತ ಇರುತ್ತಲ್ಲ, ಆಗ ತುಡಿತ ಇಲ್ಲಿವರೆಗೂ ಕರ್ಕೊಂಬಂದೆ. ಹಂಗೆ ನಾನ್ ಇಷ್ಟ ಎಲಾಬ್ರೇಟ್ ಮಾಡಿ ಹೇಳಿದ್ರೆ ನೀವು ಇಷ್ಟರಲ್ಲೇ ಹಂಗೆ ಎಲ್ಲ ನಿಮ್ದೆಲ್ಲ ನಾನೇ ಮಾತಾಡ್ತಾ ಇದ್ದೀನ? ಇಲ್ಲ ಮೇಡಮ್. ಓಕೆ ಸರ್, ಇದ್ರಲ್ಲಿ ಕೂಡ ಒಂದ್ ಒಳ್ಳೆ 1 ಲೈನ್ ಸ್ಟೋರಿ ಒಂದ್ ಸ್ವಲ್ಪ ಗೊತ್ತಾಗದಂಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತು. ಅಂದ್ರೆ ಮೊದಲನೇದಾಗಿ ಹೀರೋ ಒಬ್ಬ ಪೈಲ್ವಾನ್ ಆಗಿರ್ತಾನೆ, ಕುಸ್ತಿಪಟು, ಅದು ಮಟ್ಟಿ ಕುಸ್ತಿ ಅದ್ರದ್ದು. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ರೆಸ್ಲಿಂಗ್ ಆಡ್ತಾನೆ. ಅವನ್ ಲೈಫಲ್ಲಿ ಒಂದ್ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಅಂತ ಗೊತ್ತಾಯ್ತು ಫೈನಲ್ ಆಗಿ. ಸೊ ಈ ಸ್ಟೋರಿ ಹೆಂಗ್ ಹೊಳಿತು ನಿಮ್ಗೆ? ಅಂಡ್ ಇದಕ್ ನಿಮ್ಗೆ ಎಷ್ಟು ಪ್ರಿಪರೇಷನ್ಸ್ ಇತ್ತು ಅಂತ? ತುಂಬಾನೇ ಮೇಡಮ್, ಯಾಕಂದ್ರೆ ನಾನ್ ಪ್ರಿಪೇರ್ ಆಗಿಲ್ಲ ಅಂದ್ರೆ ಸಿನಿಮಾ ಮಾಡೋದು ಬಹಳ ಕಷ್ಟನೇ. ಎಕ್ಸಾಕ್ಟ್ಲಿ. ನನಗೆಲ್ಲ ಗೊತ್ತಿದ್ದಾಗ ನಾನು ಹಿಂಗ್ ಬೇಕು ಅಂತ ಇನ್ನೊಬ್ರಿಗೆ ಹೇಳ್ಬೋದು ಅಷ್ಟೇ. ಹಾಗಾಗಿ ತುಂಬಾ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ಈ ಸ್ಕ್ರಿಪ್ಟ್ ಹುಟ್ಟಿದ್ದು, ನಾನು ಈ ರಾಮ ಅನ್ನೋ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು.
ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಕುಸ್ತಿ ಬೇಸಿಡ್ ಆಗೇ ಮಾಡ್ಕೋಬೇಕಿತ್ತು ನಾನು. ಯಾಕಂದ್ರೆ ನಮ್ಮ ಮನೆ ಹತ್ರನೇ ಇದ್ದಿದ್ದು ಗರಡಿ ಮನೆ. ನಾನು ನೋಡ್ತಾ ಇದ್ದೆ ಅಲ್ಲಿ ಕುಸ್ತಿ ಪೈಲ್ವಾನರುಗಳನ್ನೆಲ್ಲ, ಅವರು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ. ಅವ್ರ ಬಾಡಿ ಜಿಮ್ ಬಾಡಿ ತರ ಶೇಪ್ ಗೀಪ್ ಇರೋದಿಲ್ಲ, ಬಟ್ ಅವರು ತಾಕತ್ ಮಾತ್ರ 50 kg ಕಲ್ಲ ಹಂಗೆ ಎತ್ತು ಬಿಡ್ತಾರೆ. ಸೊ ಅಂತ ಒಂದು ಘಟ ಬೇಕಿತ್ತು. ಹಾಗಾಗಿ ಅಲ್ಲಿಂದ ಉಟ್ಕೊಂಡಿದ್ದಂತ ಒಂದು ಕತೆ ಗಜರಾಮ ಕೊನೆ ಈ ತರ ಒಂದು ಶೇಪ್ ತಗೊಂಡು ನಿಂತ್ಕೊಂಡು. ಓಕೆ, ನಮ್ಗೆ ಇವಾಗ ಗೊತ್ತಾಯ್ತು ಏನಕ್ಕೆ ಏನ್ ಕಾರಣ ರಾಜವರ್ಧನ್ ಅವ್ರನ್ನ ಚೂಸ್ ಮಾಡೋದಕ್ಕೆ ಅಂತ, ಅಂಡ್ ನಿಮ್ ಪ್ರಿಪ್ರೇಷನ್ಸ್ ಎಷ್ಟಿತ್ತು ಅಂತ. ಬಟ್ ಫಸ್ಟ್ ಸಿನಿಮಾಗೆನೆ ಇಷ್ಟು ದೊಡ್ಡ ಕಾಸ್ಟಿಂಗ್ ಮಾಡ್ಕೊಂಡಿದೀರಾ. ಎಲ್ಲೋ ಒಂದ್ ಕಡೆ ಚಾಲೆಂಜಿಂಗ್ ಆಗು ಇರುತ್ತೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡಿದ್ರಿ ಅಂತ? ತುಂಬಾ ಅಂದ್ರೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಮೇಡಮ್. ಇಲ್ಲಾಂದ್ರೆ ನನಗೆ ಬಹಳ ಕಷ್ಟ ಆಗ್ಬಿಡೋದು. ಯಾಕಂದ್ರೆ ಕಬೀರ್ ಸಿಂಗ್ ಆಗ್ಲಿ, ಶರದ್ ಸರ್ ಆಗ್ಲಿ, ಅವ್ರದೆಲ್ಲ ಡೇಟ್ ಸಿಕ್ಕೋದು ಬಹಳ ಕಷ್ಟ ಇದೆ. ಸೊ ಅಂತದ ಮಿಕ್ಕಿದವರು ಕೆಲವು ಆರ್ಟಿಸ್ಟ್ಗಳು ಸುಮಾರು ಡೇಟ್ ಸಿಗೋದು ಬಹಳ ಕಷ್ಟ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಎಲ್ಲ ಪಕ್ಕ ಪ್ಲಾನಿಂಗ್ ಅಲ್ಲಿ ಇತ್ತು ನಮ್ಗೆ. ಈ ಹಂತದಲ್ಲಿ ಹಿಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ, ಫಸ್ಟ್ ಶೆಡ್ಯೂಲ್ ಹಿಂಗೆ, ಸೆಕೆಂಡ್ ಶೆಡ್ಯೂಲ್ ಹಿಂಗೆ ಅಂತ ಎಲ್ಲ ಪ್ಲಾನ್ ಪ್ರಕಾರ ಏನ್ ಪ್ಲಾನ್ ಅನ್ಕೊಂಡ್ವಿ ಆ ಪ್ಲಾನ್ ಪ್ರಕಾರನೇ ಆಗ್ತಾ ಬಂತು. ಹಾಗೆ ಆರ್ಟಿಸ್ಟ್ಗಳು ಎಲ್ಲ ಸಪೋರ್ಟ್ ಮಾಡಿದ್ರು, ಅದು ಅದಾಗೆ ಆಗ್ತಾ ಬಂತು ಮೇಡಮ್. ಅದಕ್ಕೆ ಮೇನ್ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್. ಈಗ ನಮ್ಮೆಲ್ಲಾ ಆರ್ಟಿಸ್ಟ್ ಗಳನ್ನ ನೋಡಿದ್ವಿ. ವಿಜಯ್ ಚಂದ್ರ ಸರ್ ಆಗಿರ್ಬೋದು, ರಘುರಾಮ್ ಸರ್ ಆಗಿರ್ಬೋದು, ತುಕಾಲಿ ಸಂತೋಷ್, ಆಮೇಲೆ ಶರತ್ ಲೋಹಿತೇಶ್ವರ್ ಸರ್, ಇನ್ನೊಬ್ರು ಕಬೀರ್ ಸಿಂಗ್ ಸರ್, ಎಲ್ರು ಮೋಸ್ಟ್ ಹ್ಯಾಪನಿಂಗ್. ಇವಾಗ ಯಾವ ಮೂವಿ ನೋಡಿದ್ರು ಅವರೇ ಇರ್ತಾರೆ, ಅಷ್ಟು ಬಿಸಿ ಇರ್ತಾರೆ ಅವರು. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದೀರಾ ಅಂತ ನಮ್ಗೆ ಜಸ್ಟ್ ಟ್ರೈಲರ್ ಅಲ್ಲೇ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲಾದು ಸರ್, ಪ್ರತಿಯೊಂದು ಕೂಡ. ಆ ಸಿನಿಮಾಗ್ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ. ಅಂಡ್ ಸರ್, ಇವಾಗ ಸದ್ಯಕ್ಕೆ ಆಸ್ ಆಫ್ ನಾವು ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್ ಏನಾದ್ರು ಇದೆಯಾ? ಏನ್ ಅನ್ಕೊಂಡಿದೀರಾ ಸದ್ಯಕ್ಕೆ? ಈಗ ಪೂರ್ತಿ ಗಜರಾಮನೇ ಮೇಡಮ್. ಗಜರಾಮ ಮುಗಿದ ಮೇಲೆನೆ ಅದೆಲ್ಲ ಅದರ ನೆಕ್ಸ್ಟ್ ಈಗ ಪರಿಪೂರ್ಣವಾಗಿ ನಮ್ ಗಜರಾಮ ಅದೇ. ಫುಲ್ ಗಜನ್ ಬಿಡಂಗೆ ಇಲ್ಲ ಇವಾಗ. ಇಲ್ಲ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ಗಜರಾಮಗೆ, ನಿಮ್ಗೂನು ಅಂಡ್ ಓವರ್ ಆಲ್ ಚಿತ್ರತಂಡಕ್ಕೂ ಕೂಡ. ಅಂಡ್ ನಿಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗ್ ಪರಿಚಯ ಆಗಿದ್ದು ನಿಮ್ಗೆ? ಎಷ್ಟು ಸಪೋರ್ಟಿವ್ ಆಗಿದ್ರು ಓವರ್ ಆಲ್ ಸಿನಿಮಾ? ತುಂಬಾನೇ ಮೇಡಮ್. ಯಾಕಂದ್ರೆ ನರಸಿಂಹಣ್ಣನ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಇವತ್ತಿಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೀರಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ನಂದು ನರಸಿಂಹಣ್ಣಂದು ಒಡನಾಟ ಒಂದು 8 ವರ್ಷದಿಂದ ಇತ್ತು. ಮನಮೂರ್ತಿ ಸರ್ ಹತ್ರ ನಾನು ಮನಸರ ಟೈಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಹೋಗ್ತಿದ್ದೆ, ಅವಾಗಿಂದ ಪರಿಚಯ. ಅದಾದ್ಮೇಲೆ ಅಣ್ಣ ಸಿನಿಮಾಗಳು ಮಾಡ್ತಾ ಬಂದ್ರು. ಆ ಗ್ಯಾಪ್ ಅಲ್ಲಿ ನಾನು ಹೇಳಿದ್ದೆ ಅಣ್ಣಂಗೆ ಈ ತರ ಒಂದು ಕತೆ ಮಾಡ್ಕೊಂಡಿದ್ದೀನಿ ಅಂತ. ಆ ನರಸಿಂಹಣ್ಣನು ಕೂಡ ಕತೆ ಕೇಳಿದ್ರು, ಅವಾಗ ಮಾಡೋಣ ಕಣ ಅಂತಾನು ಹೇಳಿದ್ರು. ಅದಾದ್ಮೇಲೆ ಆಮೇಲೆ ಒಂದ್ ದಿವಸ ಫೋನ್ ಮಾಡಿ ಕರೆದ್ರು ಆಫೀಸ್ಗೆ, ಸ್ಕ್ರಿಪ್ಟ್ ಹೇಳು ಅಂತ. ಆವಾಗ ಸ್ಕ್ರಿಪ್ಟ್ ಎಲ್ಲ ಹೇಳಿದೆ, ಸರಿ ಚೆನ್ನಾಗಿದೆ ಮಾಡೋಣ, ಇದನ್ನ ವರ್ಕ್ ಮಾಡು ಅಂದ್ರು. ಅಲ್ಲಿಂದ ಶುರುವಾಗಿತ್ತು ಗಜರಾಮ ಮೇಡಮ್. ಅವ್ರ ಬಗ್ಗೆ ಹೇಳಕ್ಕೆ ಮಾತುಗಳು ಸಾಲಲ್ಲ, ಯಾಕಂದ್ರೆ ಇವತ್ತು ನಾನು ಇಲ್ಲಿರೋದಕ್ಕೆ ಅವರೇ ಕಾರಣ. ಓಕೆ ಸರ್, ಈಗ ನೀವು ಪ್ರೀವಿಯಸ್ ವರ್ಕ್ ಮಾಡಿದಂತ ಡೈರೆಕ್ಟರ್ಗಳು ಸೂರಿ ಸರ್ ಆಗ್ಲಿ ಅಥವಾ ಯೋಗರಾಜ್ ಭಟ್ ಸರ್ ಆಗ್ಲಿ, ಯಾರಾದ್ರೂ ಈ ಟ್ರೈಲರ್ ನೋಡಿದಾರಾ? ಏನಂದ್ರು ನಿಮ್ಗೆ? ಕಾಂಪ್ಲಿಮೆಂಟ್ಸ್ ಏನ್ ಸಿಕ್ತು ಅಂತ? ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ, ಒಂದ್ ವರ್ಡ್ ಅಲ್ಲಿ ಮುಗಿಸ್ಬಿಡಿದ್ರೆ ಏನೋ ಒಂದಷ್ಟು ಇರುತ್ತೆ ನಿಮ್ಮಿಬ್ರು ಮಧ್ಯ ಕಾನ್ವರ್ಸೇಷನ್. ನಮ್ ಸರ್ ಯೋಗರಾಜ್ ಸರ್ ಹಂಗೆಲ್ಲ ಒಂದ್ ವರ್ಡ್ ಅಲ್ಲಿ ಮುಗ್ಸೋರ ಅಲ್ಲ, ಅವರು ಏನೋ ಹೇಳಿರ್ತಾರೆ ನಿಮ್ಗೆ. ಚೆನ್ನಾಗಿ ಮಾಡಿದ್ಯಾ ಕಣೋ, ಚೆನ್ನಾಗಿ ಬಂದಿದ್ದೆ, ನೀಟಾಗಿ ಪ್ರಮೋಷನ್ ಮಾಡು, ಚೆನ್ನಾಗಿ ಆಗ್ಲಿ ಅಂತಾನೆ ಹೇಳೋದು. ಓಕೆ, ನಮ್ ಸೂರಿ ಸರ್ ಏನ್ ಹೇಳಿದ್ರು? ಅವರು ಸೇಮ್, ನನಗಿಂತ ನನಗಿಂತ ಕಡಿಮೆ ಅವ್ರು ಮಾತಾಡೋದು. ಅವರು ಅಷ್ಟೇ. ಇನ್ನು ಡಿಂಗ್ರಿ ನಾಗರಾಜ್ ಸರ್, ಅವ್ರು ಆಲ್ರೆಡಿ ಕೇಳ್ದೆ ರಾಜವರ್ಧನ್ ಅವ್ರ ಹತ್ರ, ತುಂಬಾ ಖುಷಿ ಪಟ್ರಂತೆ. ನಿಮ್ಗೆ ಏನಾದ್ರು ಹೇಳಿದ್ರ ಕಾಲ್ ಮಾಡಿ ಅಥವಾ ಸಿಕ್ಕಾಗ? ಇಲ್ಲ, ಕಾಲ್ ಮಾಡಿ ಹೇಳಿಲ್ಲ, ಸರ್ ಸಿಕ್ಕಾಗ ಹೇಳಿದ್ರು. ಓಕೆ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಬಂದಿದೆ, ಟ್ರೈಲರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದಾರೆ ಡೈರೆಕ್ಟರ್ ಅಂತ. ಅದೊಂದು ಖುಷಿ ಅಂತ ಸೀನಿಯರ್ ಆರ್ಟಿಸ್ಟ್ ಹಂಗೆ ಹೇಳಿದಾಗ ಬಹಳ ಖುಷಿ ಆಗತ್ತೆ. ಅವ್ರಿಗೆ ಮೊದ್ಲೇ ಕಮರ್ಷಿಯಲ್ ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಅಂತೆ, ಅದರಲ್ಲೂ ನೀವು ಅವ್ರ ಮಗಂಗ್ ಅದೇ ತರ ಒಂದ್ ಒಳ್ಳೆ ಸಿನಿಮಾ ಕೊಡ್ತಾ ಇದೀರಾ. ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಆಕ್ಚುಲಿ. ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ನೀವು ನನ್ಗಿಂತ ಜಾಸ್ತಿ ಮಾತಾಡ್ಬೇಕು ಅಂತ ಇವಾಗ್ಲೇ ಕೇಳ್ಕೊಂತಾ ಇದೀನಿ. ಆಲ್ ದ ವೆರಿ ಬೆಸ್ಟ್ ಸರ್, ತುಂಬಾ ಒಳ್ಳೇದಾಗ್ಲಿ ಸಿನಿಮಾಗೆ. ಥ್ಯಾಂಕ್ ಯು. ಹಂಗೆ ನಮ್ಮ ಆಡಿಯನ್ಸ್ ಕರೆದು ಬಿಡಿ ಸರ್, ಥಿಯೇಟರ್ಗೆ ಬನ್ನಿ ಅಂತ. ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ, ನಮ್ಮ ಗಜರಾಮ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು.